ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ತಮಿಳುನಾಡಿನ ಸರ್ಕಾರ ಟಿವಿಕೆ ಪಕ್ಷ ಏನಿದೆಯಲ್ಲ, ಥಳಪತಿ ವಿಜಯ್ ಅವರು, ಜೋಸೆಫ್ ವಿಜಯ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆ ಒಂದು ಸರ್ಕಾರ ತಮಿಳುನಾಡಿನಲ್ಲಿ 3 ರಿಂದ 6 ತಿಂಗಳಿನಲ್ಲಿ ಪತನ ಆಗೋದು ಗ್ಯಾರಂಟಿ ಅನ್ನುವಂಥ ಮಾತನ್ನ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಹೇಳಿದ್ದಾರೆ. ನಿಜಕ್ಕೂ ಶಾಕ್ ಅನ್ನಿಸಬಹುದು, ಆದರೆ ಇದು ಸ್ಟಾಲಿನ್ ಅವರ ಹೇಳಿಕೆ. ಜನರನ್ನ ಕುರಿತು ಒಂದು ದೊಡ್ಡ ಸಮಾವೇಶದಲ್ಲಿ ಬಹಿರಂಗವಾಗಿ ಈ ಒಂದು ಹೇಳಿಕೆಯನ್ನ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಕೊಟ್ಟಿರುವಂಥದ್ದು. ಅಂದರೆ ಟಿವಿಕೆ ಪಕ್ಷ ಈ ಬಾರಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಊಹಿಸಿರಲಿಲ್ಲ. ಆ ಮಟ್ಟಿನಲ್ಲಿ ಫಸ್ಟ್ ಅಟೆಂಪ್ಟ್ ಅದು ಕೂಡ. ಅಂದರೆ ಥಳಪತಿ ವಿಜಯ್ ಅವರು ನಟರಾಗಿ ಅಪಾರವಾದಂಥ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ತಮಿಳುನಾಡಿನಲ್ಲಿ. ಎಷ್ಟೋ ವರ್ಷಗಳಿಂದ ಅವರು ತಾವು ರಾಜಕಾರಣಕ್ಕೆ ಬರಬೇಕು, ರಾಜಕಾರಣದ ಕುರಿತಾಗಿಯೇ ಒಂದಷ್ಟು ಅಂಶಗಳನ್ನು ಇಟ್ಕೊಂಡಂತಹ ಲೈನ್ ಇಟ್ಕೊಂಡಿರುವಂತಹ ಸಿನಿಮಾಗಳನ್ನೇ ಮಾಡ್ಕೊಳ್ತಾ ಜನಗಳಿಗೆ ಹತ್ತಿರ ಆಗುವಂತಹ ಕೆಲಸವನ್ನು ಮಾಡ್ತಾ ಬಂದರು. ಇದರ ಜೊತೆಗೆ ಅವರ ಫ್ಯಾನ್ಸ್ ಕ್ಲಬ್ಗಳ ಜೊತೆ ಟಚ್ನಲ್ಲಿದ್ದು 10 ವರ್ಷಗಳಿಂದ ಶ್ರಮಿಸಿ ಸಂಘಟಿಸಿ ಇವರುಗಳು ಈ ಒಂದು ಕೆಲಸವನ್ನು ಮಾಡ್ಕೊಳ್ತಾ ಬಂದರು ಥಳಪತಿ ವಿಜಯ್ ಅವರು. ಅದಾದ ನಂತರ 2 ವರ್ಷಗಳ ಹಿಂದೆ ಇವರು ತಮ್ಮ ಸ್ವಂತ ಪಕ್ಷವನ್ನು ಆರಂಭ ಮಾಡಿದ್ರು. ಪಕ್ಷವನ್ನು ಸಂಘಟನೆ ಮಾಡಿ ಎಲ್ಲೆಡೆಯೂ ಕೂಡ ಅಭ್ಯರ್ಥಿಗಳನ್ನು ಹಾಕಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ಬಾರಿ ಮತ್ತೊಮ್ಮೆ DMK ಪಕ್ಷವೇ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ಮಾತುಗಳಿತ್ತು. ಆದರೆ ಅಭೂತಪೂರ್ವವಾದಂತಹ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಟಿವಿಕೆ ಪಕ್ಷ ಈ ಬಾರಿಯ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತು. ಆದರೆ ಗೆಲ್ಲೋದೇನೋ ಗೆದ್ರು, ಇವರಿಗೆ ಬಹುಮತ ಇರಲಿಲ್ಲ. ಬಹುಮತ ಇಲ್ಲದಂತಹ ಕಾರಣಕ್ಕೆ ಸರ್ಕಾರ ರಚನೆಗೆ 4-5 ದಿನಗಳ ಒಂದು ರೀತಿಯಲ್ಲಿ ಜಾಸ್ತಿ ಒಂದು ರೀತಿ ಡ್ರಾಮಾನೇ ಆಗೋಯ್ತು ತಮಿಳುನಾಡಿನಲ್ಲಿ. ಇದಾದ ನಂತರ DMK ಅಲಯನ್ಸ್ನಲ್ಲಿ ಅಂದರೆ DMK ಮೈತ್ರಿಯಲ್ಲಿದ್ದಂತಹ ಒಂದಷ್ಟು ಮಿತ್ರ ಪಕ್ಷಗಳು ಏಕಾಏಕಿ ಕಾಂಗ್ರೆಸ್ ಸೇರಿದಂತೆ ಒಂದಷ್ಟು ಪಕ್ಷಗಳು ಹೊರಗಡೆ ಬಂದವು. ನೇರವಾಗಿ ಟಿವಿಕೆ ಪಕ್ಷಕ್ಕೆ ವಿಜಯ್ ಅವರಿಗೆ ಬೆಂಬಲವನ್ನು ಸೂಚಿಸಿದರು. ಅದಾದ ನಂತರ ಟಿವಿಕೆ ಪಕ್ಷ ವಿಜಯ್ ಅವರು ಸರ್ಕಾರವನ್ನು ರಚಿಸಿದರು. ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಹಿಡಿದ್ರು. ಇಲ್ಲೇ ತನಕ ತಮಗೆಲ್ರಿಗೂ ಗೊತ್ತೇ ಇದೆ, ಬೇಕಾದಷ್ಟು ಒಳ್ಳೊಳ್ಳೆ ನಿರ್ಧಾರಗಳನ್ನು ವಿಜಯ್ ಅವರು ಕೈಗೊಳ್ಳುತ್ತಾ ಇದ್ದಾರೆ. ಉತ್ತಮವಾದಂಥ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದ್ದಾರೆ. ಅಂದರೆ ತಮಿಳುನಾಡಿನಲ್ಲಿ ಈ ಜನ ಸಿನಿಮಾ ನಟರಿಗೆ ಮಣೆ ಹಾಕುವಂಥದ್ದು ಹೊಸದೇನಲ್ಲ. ಹೀಗಾಗಿ ಇವರಿಗೆ ರಾಜಕಾರಣ ಹೊಸದಿದ್ರೂ ಕೂಡ ವಿಜಯ್ ಅವರ ಮೇಲೆ ನಿರೀಕ್ಷೆಯೂ ಅಷ್ಟೇ ಹೆಚ್ಚಿದೆ. ಹೇಗಿರಬಹುದು ವಿಜಯ್ ಅವರ ಆಡಳಿತ, ಏನೇನೆಲ್ಲ ಮಾಡ್ತಾರೆ ವಿಜಯ್ ಅವರು ಅನ್ನುವಂಥ ಕುತೂಹಲದ ಮಧ್ಯೆ ಒಂದಷ್ಟು ಉತ್ತಮವಾದಂಥ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈ ಮಧ್ಯೆ ಈ ಬಾರಿ ಕುತೂಹಲ ಏನು ಅಂತ ಹೇಳಿದ್ರೆ, ಅಂದರೆ ಆಶ್ಚರ್ಯ ಮತ್ತು ಹೀನಾಯವಾದ ಸೋಲು ಕಂಡಂಥದ್ದು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರೇ ಗೆದ್ದಿಲ್ಲ. ಈ ಸಲ ಅವರ ಮಗ ಉದಯನಿಧಿ ಸ್ಟಾಲಿನ್ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. MK ಸ್ಟಾಲಿನೇ ಸೋತು ಹೋದ್ರು. DMK ಪಕ್ಷವೂ ಕೂಡ ಗೆಲ್ಲಲಿಲ್ಲ ಅನ್ಕೊಂಡಂಥ ಮಟ್ಟಕ್ಕೆ. ಹೀಗಾಗಿ DMK ಪಕ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ಬೇಕಾಯಿತು. ಈ ಒಂದು ಹೀನಾಯವಾದಂಥ ಸೋಲನ್ನು ಅವರದ್ದೇ ಪರಾಮರ್ಶೆಯಲ್ಲಿ DMK ಪಕ್ಷ ಇದ್ರೂ ಕೂಡ DMK ಮುಖ್ಯಸ್ಥ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಇದು ಒಂದು ರೀತಿಯಲ್ಲಿ ಡೌನಲ್ಲಿ ಹೋಗ್ತಾ ಇರುವಂಥ ಗಾಡಿ ಇದ್ದ ಹಾಗೆ. ಯಾವಾಗ ಏನು ಬೇಕಾದ್ರೂ ಆಗಬಹುದು, ಬ್ರೇಕ್ ಫೇಲ್ಯೂರ್ ಆಗಬಹುದು, ಏನು ಬೇಕಾದ್ರೂ ಬಿಚ್ಕೊಂಡ್ಬಿಡ್ಬೋದು, ಏನು ಬೇಕಾದ್ರೂ ಆಗಬಹುದು ಗಾಡಿಗೆ. ಯಾಕೆ ಅಂದರೆ ಇವರ ಜೊತೆಗೆ ಇರುವಂಥದ್ದು ನಮ್ಮದೇ ಮೈತ್ರಿಯಲ್ಲಿದ್ದಂತಹ ಮಿತ್ರ ಪಕ್ಷಗಳು. ಅವರು ಯಾವಾಗ ಬೇಕಾದರೂ ಇವರ ಅಧಿಕಾರ ಲಾಲಸೆಯಲ್ಲಿ ಇವರಿಗೆ ಬೇಕಾದ್ದು ಸಿಗದೆ ಹೋದಾಗ ಇವರನ್ನು ಕೈ ಬಿಟ್ಟು ಬಿಡಬಹುದು. ಹೀಗಾಗಿ ಇವರನ್ನ ಒಳಗೊಂಡಂತೆ ಇವರ ಮೆಜಾರಿಟಿಯನ್ನು ಪ್ರೂವ್ ಮಾಡಿ ಸರ್ಕಾರವನ್ನು ರಚಿಸಿರುವಂತಹ ಟಿವಿಕೆ ಪಕ್ಷ, CM ಜೋಸೆಫ್ ವಿಜಯ್ ಏನಿದ್ದಾರಲ್ಲ, ಇಫ್ ಇನ್ ಕೇಸ್ ಅವರಿಗೆ ಬೇಕಾದದ್ದು ಸಿಗದೆ ಹೋದಾಗ ಈ ಮಿತ್ರ ಪಕ್ಷಗಳು ಹೊರಬಂದು ಬಿಟ್ಟರೆ ಮೆಜಾರಿಟಿ ಇಲ್ಲ, ನಂಬರ್ಸ್ ಇಲ್ಲ ಅನ್ನುವಂಥ ಕಾರಣಕ್ಕೆ ಇವರಿಗೆ ಅಂದರೆ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆಗೆ ಸಾಧ್ಯನೇ ಇಲ್ಲ, ಸರ್ಕಾರ ಬಿದ್ದು ಹೋಗತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಅಂದರೆ ಜನ ನಮ್ಮ ಮೇಲೆ ಆಸೆಯನ್ನು ಇಟ್ಕೊಂಡಿದ್ರು, DMK ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ನಮಗೆ ಮತಗಳನ್ನು ಹಾಕಿದ್ರು, ಇವ್ರಿಗೂ ಕೂಡ ಮೆಜಾರಿಟಿಯನ್ನು ಕೊಡಲಿಲ್ಲ. ಆದರೆ ಏನೋ ಒಂದಷ್ಟು ಬೆಳವಣಿಗೆಯಲ್ಲಿ ನಮ್ಮ ಜೊತೆ ಇದ್ದಂಥವ್ರು ಅವ್ರ ಜೊತೆ ಹೋದಂತಹ ಪರಿಣಾಮ ಈಗ ಸರ್ಕಾರವನ್ನೇ ರಚಿಸಿದ್ದಾರೆ. ಅವರಿಗೆ ಬೇಕಾದ್ದು ಸಿಗದೆ ಹೋದಾಗ ಅವ್ರು ಖಂಡಿತವಾಗ್ಲೂ ವಾಪಸ್ ಹೊರಗಡೆ ಬಂದು ಬಿಡ್ತಾರೆ. ಅವಾಗ ಇವ್ರ ಹತ್ರ ನಂಬರ್ಸ್ ಇರೋದಿಲ್ಲ, ಸರ್ಕಾರ ಪತನ ಆಗುವುದು ಗ್ಯಾರಂಟಿ ಎನ್ನುವಂಥ ಮಾತನ್ನ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಹೇಳಿದ್ದಾರೆ. ಇನ್ನು 3 ರಿಂದ 6 ತಿಂಗಳ ಒಳಗಾಗಿ ವಿಜಯ್ ಅವರ ಸರ್ಕಾರ ಪತನ ಆಗೋದು ಗ್ಯಾರಂಟಿ ಅಂತ MK ಸ್ಟಾಲಿನ್ ಹೇಳಿದ್ದಾರೆ. ಗೊತ್ತಿಲ್ಲ ತಮಿಳುನಾಡಿನ ರಾಜಕಾರಣದ ಬೆಳವಣಿಗೆ ಏನೇನೆಲ್ಲ ಆಗುತ್ತೆ ಅಂತ. ನಿಜವಾಗಿಯೂ ಇವರ ಹೇಳಿಕೆ ಅಂತ ಬಿದ್ದು ಹೋಗ್ಬಿಡುತ್ತಾ? ಅವ್ರು ಮುಂದುವರೆದಂತೆ ಹೇಳ್ತಾರೆ MK ಸ್ಟಾಲಿನ್, ಯಾವ ಕ್ಷಣದಲ್ಲಿ ಬೇಕಾದರೂ ತಮಿಳುನಾಡಿಗೆ ಮಧ್ಯಂತರ ಚುನಾವಣೆ ಬರಬಹುದು, ಚುನಾವಣೆಗೆ ಸಿದ್ಧರಾಗಿರಿ, ನಾವೇ ಮತ್ತೆ ಗೆಲ್ಲಬಹುದೇನೋ ಅನ್ನುವಂಥ ಮಾತನ್ನ MK ಸ್ಟಾಲಿನ್ ಹೇಳಿದ್ದಾರೆ. ಹೀಗಾಗಿ ವಿಜಯ್ ಅವರಂದುಕೊಂಡಂತೆ ಅಪಾರವಾದಂತಹ ಜನಪ್ರಿಯತೆ ಅಭಿಮಾನಿ ಬಳಗದ ಮಧ್ಯೆ ರಾಜಕಾರಣದಲ್ಲೂ ಉತ್ತಮವಾದಂತಹ ಕೆಲಸವನ್ನು ಮಾಡಬೇಕು ಅನ್ನುವಂಥ ಕನಸನ್ನು ಕಂಡು ಅಧಿಕಾರಕ್ಕೆ ಬಂದಿದ್ದಾರೆ. ತಾವಂದುಕೊಂಡಂತೆ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ಮಿತ್ರ ಪಕ್ಷಗಳೇನಾದರೂ ಕೈ ಕೊಟ್ಟು ಬಿಡ್ತಾವ?
ಸರ್ಕಾರ ಬಿದ್ದು ಹೋಗುತ್ತಾ, ಅಥವಾ ಚಾಣಾಕ್ಷತೆಯಿಂದ ವಿಜಯ್ ಅವರು ಎಲ್ಲರನ್ನ ವಿಶ್ವಾಸದಲ್ಲಿಟ್ಕೊಂಡು 5 ವರ್ಷಗಳನ್ನು ಪೂರೈಸುವಂತಹ ಉತ್ತಮವಾದಂಥ ಆಡಳಿತವನ್ನು ತಮಿಳುನಾಡಿಗೆ ಕೊಡ್ತಾರಾ, ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.